ಕೆಲವೊಂದು ಇನ್ಸಿಡೆಂಟ್ಗಳು ನಡೆದಾಗ ಭಾರತದಲ್ಲಿ ಸಾಮಾನ್ಯವಾಗಿ ಚರ್ಚೆಗೆ ಬರುವಂಥ ವಿಷಯ, ಡೆಕೇಡ್ಸ್ ಹಳೆಯ ಏರ್ಕ್ರಾಫ್ಟ್ಗಳನ್ನು ಬಳಸ್ತಾ ಇದ್ದಾರೆ, ಇನ್ನು ಬಹಳ ಹಳೆಯ ಏರ್ಕ್ರಾಫ್ಟ್ಗಳನ್ನು ಬಳಸ್ತಾ ಇದ್ದಾರೆ, ಕೆಲವೊಂದು ಅಪಘಾತಗಳು ಅದರಿಂದಲೇ ಆಗಿದೆ, ಫೇಲ್ ಆಗಿರೋದು ಅಂತ. ಸೊ ಭಾರತ ಈಗ ಆ ನಿಟ್ಟಿನಲ್ಲಿ ಯಾವ ಯಾವ ಕ್ರಮಗಳನ್ನು ತಗೊಂಡಿದೆ, ಅದ್ರ ಬಗ್ಗೆ ಇನ್ನೂ ಏನಾದರೂ ಕ್ರಮಗಳು ಬಾಕಿ ಇದೆಯಾ? ಇದರೊಳಗೊಂದು ಮಿಸ್ಕನ್ಸೆಪ್ಷನ್ ಇದೆ ನೋಡಿ. ಇವಾಗ ವಿಶ್ವದಲ್ಲಿ 1950 ತಯಾರು ಮಾಡಿರೋ ಏರ್ಕ್ರಾಫ್ಟು ಫ್ಲೈ ಆಗ್ತಾಯಿದೆ, 737s 707s. ಸೊ ಏರ್ಕ್ರಾಫ್ಟ್ ಸ್ಟ್ರಕ್ಚರ್ ಅಲ್ಯೂಮಿನಿಯಮ್ಮು, ಹೈ ಸ್ಟ್ರೆಂತ್ ಅಲಾಯ್ಸು, ಟೈಟಾನಿಯಮಿಂದ ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಲೈಫ್ ಸ್ಪ್ಯಾನ್ ಅಂತಿರಲ್ಲ, ನಂಬರ್ ಆಫ್ ಅವರ್ಸ್ ಅಂತ, ಫ್ಲೈಯಿಂಗ್ ಅವರ್ಸ್ ಅಂತ ಕೊಡ್ತಾರೆ. ಸೊ 1,00,000 ಫ್ಲೈಯಿಂಗ್ ಅವರ್ಸ್ ಅಂದರೆ ನೀವು 1,00,000 ಫ್ಲೈಯಿಂಗ್ ಅವರ್ಸ್ 20 ವರ್ಷದಲ್ಲಿ ಮಾಡ್ಬೋದು ಅಥವಾ 40 ವರ್ಷದಲ್ಲಿ ಮಾಡ್ಬೋದು. ಸೊ ಸ್ಟ್ರಕ್ಚರ್ ಕೇಪಬಿಲಿಟಿ ಇದೆ. ಅವಾಗವಾಗ ಅದನ್ನು ಪೀರಿಯಾಡಿಕಾಗಿ ಚೆಕ್ ಮಾಡಿ ಸರಿಯಾಗಿದ್ದರೆ ನೀವು ಅದನ್ನು 40 ವರ್ಷ ಬಳಸ್ಬೋದು, 60 ವರ್ಷನೂ ಬಳಸ್ಬೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ, ನಮ್ಮ ಆ್ಯವ್ರೋ ಇದೆ, ಸುಮಾರು 1960s 70sಲ್ಲಿ ಇದು ಆ್ಯವ್ರೋ ಯೂಸ್ ಆಗುತ್ತದೆ. ಇವಾಗವರೆಗೂ ಅದರದ್ದು ಲೈಫ್ ಸ್ಟ್ರಕ್ಚರ್ ಚೆನ್ನಾಗಿದೆ. ಅದೇ ಥರ ನಮ್ಮ ಚೇತಕ್ 1970sಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ, ಇವಾಗಲೂ ಫ್ಲೈ ಆಗ್ತಿದೆ. ಅದ್ರ ಮೇಂಟೆನೆನ್ಸ್ ಚೆನ್ನಾಗಿದೆ, 50 ವರ್ಷ ಆದ್ರೂ ಆಯ್ತು. ಸೊ ಒಂದು ಏರ್ಕ್ರಾಫ್ಟು 40 ವರ್ಷ ಆಯಿತು, ಅದನ್ನು ಜಂಕ್ ಮಾಡಿಬಿಡ್ಬೇಕು, ಅದನ್ನು ಬಿಸಾಕಿರ್ತಾರೆ. ಎರಡನೇ ಮಹಾ ಯುದ್ಧದಲ್ಲಿ ಬಳಕೆ ಮಾಡಿಕೊಂಡಿದ್ವಿ. ಹಾಗೇನಿಲ್ಲ. ಇದು ಟೆಕ್ನಿಕಲಿ ನೋಡಿದ್ರೆ ಅದೊಂಥರ ನಮ್ಮ ಸೆಲ್ಫೋನ್ ಥರ ಅಲ್ಲ, 4 ವರ್ಷ ಆದರೆ ಬಿಸಾಕ್ಬಿಡ್ಬೇಕು. ಯಾಕಂದರೆ ಒಂದು ಹೊಸ ವಿಮಾನ ನೀವು ನೋಡಿದ್ರೆ ಸುಮಾರು 400-500 ಕೋಟಿ ಆಗುತ್ತೆ. ಅದನ್ನು ನೀವು ಹಾಗೆ ಈಸಿಯಾಗಿ ಡಿಸ್ಕಾರ್ಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇನ್ವೆಸ್ಟ್ಮೆಂಟು, ಒಂದು ವಿಮಾನ 400 ಕೋಟಿ ಇರ್ಬೋದು, ಬಟ್ ಅದ್ರ ಜೊತೆಯಲ್ಲಿ ನೀವು ಸ್ಪೇರ್ಸು, ಅದ್ರ ಸಪೋರ್ಟು, ಎಕ್ವಿಪ್ಮೆಂಟ್ ಎಲ್ಲ ನೋಡಿದ್ರೆ ಸುಮಾರು 1000 ಕೋಟಿ ಆಗುತ್ತೆ. ಅದೇ ಸೊ ಒಂದು ಇವಾಗ 83 ಏರ್ಕ್ರಾಫ್ಟ್ ಇದ್ದರೆ ಅದಕ್ಕೆ ಸಪೋರ್ಟ್ ಎಕ್ವಿಪ್ಮೆಂಟ್ ಆಗಲಿ, ಅದರ ಟೆಸ್ಟರ್ಸ್ ಆಗಲಿ, ಅದು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್. ಸೊ ಯಾವುದೋ ಒಂದು ಕ್ರ್ಯಾಶ್ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು ಅಂದರೆ ಇದು 50 ವರ್ಷದ ಏರ್ಕ್ರಾಫ್ಟು, ಇದು ನಮ್ಮವ್ರು ಯಾಕೆ ಇದನ್ನ ಬಳಸ್ತಿದ್ದಾರೆ ಅನ್ನೋದು ಅದು ಸರಿಯಲ್ಲ. ಅದ್ರ ಹಿಂದೆ ಮೇಂಟೆನೆನ್ಸ್ ಇಶ್ಯೂ ಇರ್ಬೋದು. ಪರ್ಹ್ಯಾಪ್ಸ್ ಓಲ್ಡ್ ಏರ್ಕ್ರಾಫ್ಟ್ ಇದ್ದರೆ ಅದನ್ನು ಅಡ್ರೆಸ್ ಮಾಡಬೇಕು. ಬಟ್ ನಾವು ಮೇಂಟೆನೆನ್ಸ್ ಇಶ್ಯೂ ಇರ್ಬೋದು. ಯಾಕಂದರೆ ಇದೆಲ್ಲ ಹೈ ಸ್ಪೀಡ್ ಏರ್ಕ್ರಾಫ್ಟ್ ಇರುತ್ತೆ, ರೊಟೇಟಿಂಗ್ ಪಾರ್ಟ್ಸ್ ಇರುತ್ತೆ, ಇದಕ್ಕೆಲ್ಲ ಒಂದು ಕ್ರಮ ಇರುತ್ತೆ. ಈ ಶೆಡ್ಯೂಲ್ 1 ತಿಂಗಳಲ್ಲಿ ಚೆಕ್ ಮಾಡಬೇಕು, 6 ತಿಂಗಳಲ್ಲಿ ಒಂದು ಸತಿ ಮಾಡಬೇಕು, ಎಲ್ಲ ಒಂದು ಪೀರಿಯಾಡಿಕ್ ಚೆಕ್ಸ್ ಇರುತ್ತೆ. ಆ ಪೀರಿಯಾಡಿಕ್ ಚೆಕ್ಸ್ ಮಾಡಿದ್ರೇ ಅದು ಏರ್ ವರ್ದಿ ಅಂತಾರೆ. ನೀವು ಅದೇನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಅಪಘಾತ ಆಗ್ಬೋದು. ಸೊ ಇದು 20 ವರ್ಷ ಆಯಿತು ಇದನ್ನು ಜಂಕ್ ಮಾಡಬೇಕು, 30 ವರ್ಷ ಆಯ್ತು ಜಂಕ್ ಮಾಡಬೇಕು, ಅದು ಸರಿಯಲ್ಲ. ಸೊ ಮೇಂಟೆನೆನ್ಸ್ ಆಗಲಿ, ಒಂದೊಂದು ಸತಿ ಹ್ಯೂಮನ್ ಎರರೂ ಆಗ್ಬೋದು, ಹ್ಯೂಮನ್ ಎರರಿಂದನೂ ಆಗ್ಬೋದು ಆಕ್ಸಿಡೆಂಟ್ಸ್. ಯಾಕಂದರೆ ಪೈಲಟ್ ಯಾವ ಸ್ಟ್ರೆಸ್ಸಲ್ಲಿ, ಯಾವ ಸಿಚುವೇಷನಲ್ಲಿ, ಒಂದೊಂದು ಸತಿ ಅವರೆಲ್ಲ ಟ್ರೈನ್ಡ್ ಇರ್ತಾರೆ. ಅಂದರೆ ಒಂದೊಂದು ಸಿಚುವೇಷನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.